ಕರ್ನಾಟಕದ ಕುಲಪುರೋಹಿತರೆಂದೇ ಪ್ರಖ್ಯಾತರಾದ ಆಲೂರು ವೆಂಕಟರಾಯರು ತಮ್ಮ ನನ್ನ ಜೀವನ ಸ್ಮೃತಿಗಳು ಕೃತಿಯಲ್ಲಿ ತುಂಡು ತುಂಡಾದ ಕರ್ನಾಟಕವು ಒಂದಾಗಬೇಕೆಂಬ ಕಲ್ಪನೆಯನ್ನು ನಾನು ಮೊಟ್ಟಮೊದಲಿಗೆ 1907ನೇ ಇಸವಿಯಲ್ಲಿ ವಾಗ್ಭೂಷಣದ ಮುಖಾಂತರವಾಗಿ ಕರ್ನಾಟಕದ ಮುಂದೆ ಇಟ್ಟಿದ್ದೆ ಎಂದು ದಾಖಲಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಚರಿಸಲ್ಪಡುತ್ತಿದ್ದ ಶಿವಾಜಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿಯೂ ಪಾಲ್ಗೊಳ್ಳುತ್ತಿದ್ದ ಆಲೂರರು ಶಿವಾಜಿ ಮಹೋತ್ಸವ ಸಮಿತಿಯು ಬೆಳಗಾವಿ ಜಿಲ್ಲೆಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿ ಪ್ರಕಟಣೆ ಮಾಡಿದ್ದನ್ನು ವಿರೋಧಿಸಿದ್ದರು. 1916ರಲ್ಲಿ ಗದ್ದಿಗೆಯ ಹೊನ್ನಾಪುರ ಮಠದಲ್ಲಿ ಆಲೂರರು, ಕಡಪ ರಾಘವೇಂದ್ರರಾಯರು, ನರಗುಂದಕರು ಒಟ್ಟಾಗಿ ಸ್ಥಾಪಿಸಿದ ಕರ್ನಾಟಕ ಸಭೆ ಕರ್ನಾಟಕ ಏಕೀಕರಣವನ್ನು ಪ್ರಧಾನ ವಿಷಯವಾಗಿ ಸ್ವೀಕರಿಸಿತು. 1912ರ ವೇಳೆಗೆ ಆಲೂರರು ಮೈಸೂರಿನ ವಿದ್ವಾಂಸರಿಗೂ ಕರ್ನಾಟಕ ರಾಜಕೀಯದ ಏಕೀಕರಣ ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಡಲು ಮುಂದಾದರು. ಡಿ. ವಿ. ಜಿ. ಅವರು ಪ್ರಕಟಿಸುತ್ತಿದ್ದ ಕರ್ನಾಟಕ ಇಂಗ್ಲಿಷ್ ಪತ್ರಿಕೆಯ ಮೊದಲ ವರ್ಷದ ಅಂದರೆ 2-4-1913ನೆಯ ಸಂಚಿಕೆಯಲ್ಲಿ ಯೂನಿಫಿಕೇಷನ್ ಆಫ್ ಕನ್ನಡಿಗಾಸ್ ಎಂಬ ಲೇಖನವನ್ನು ಬರೆದು ಆಲೂರರು ಕರ್ನಾಟಕದ ಬಗೆಗೆ ಜನರಲ್ಲಿ ಆಸಕ್ತಿ ಹುಟ್ಟಿಸುವ ಸಲುವಾಗಿ ಲೋಕಮಾನ್ಯ ತಿಲಕರು ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವ ಮತ್ತು ಶಿವಾಜಿ ಮಹೋತ್ಸವಗಳನ್ನು ಹಮ್ಮಿಕೊಂಡಿದ್ದಂತೆ ನಾಡಹಬ್ಬ, ವಿದ್ಯಾರಣ್ಯ ಉತ್ಸವ, ವಿಜಯನಗರ ಉತ್ಸವ, ಬಸವೇಶ್ವರ ಉತ್ಸವ, ನಿಜಗುಣ ಶಿವಯೋಗಿಗಳ ಉತ್ಸವ, ಕುಮಾರವ್ಯಾಸ ಉತ್ಸವ, ಪಂಪ ಉತ್ಸವ ಇತ್ಯಾದಿಗಳ ಆಚರಣೆಯನ್ನು ಆರಂಭಿಸಿದರು. ಬೆಳಗಾವಿಯಲ್ಲಿ ಮಾಸೂರು ಗೋವಿಂದರಾಯರು ಕರ್ನಾಟಕ ಏಕೀಕರಣಕ್ಕೆ ವಿರೋಧವಾಗಿದ್ದಾಗ ಅವರನ್ನು ದೇಶಪಾಂಡೆ ಗಂಗಾಧರರಾಯರು ಸಮರ್ಥಿಸಿದರು. ಆದರೆ ಆಗ ನಡೆದ ಸಭೆಯಲ್ಲಿ ಏಕೀಕರಣವನ್ನು ಬೆಂಬಲಿಸಿ ಬಹುಮತ ಬಂದಿತೆಂದು ಆಲೂರರು ದಾಖಲಿಸಿದ್ದಾರೆ. ಏಕೀಕರಣವನ್ನು ವಿರೋಧಿಸಿದವರು ಬಹುತೇಕ ರಾಷ್ಟ್ರೀಯವಾದಿಗಳು. ಅವರಿಗೆ ಪ್ರಾಂತ್ಯಾಭಿಮಾನವು ದೇಶಾಭಿಮಾನಕ್ಕೆ ತೊಡಕು ಮಾಡುತ್ತದೆ ಎಂಬ ಮನೋಭಾವವಿತ್ತು ಎಂದು ಆಲೂರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾಂಟ್ಫೋರ್ಡ್ ವರದಿಯ ಪ್ರಭಾವದಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗುವುದು ಖಚಿತ ಎಂಬ ಅಭಿಪ್ರಾಯ ಹೊಂದಿದ್ದ ಹಲವು ಜನ ಸೇರಿ 1918ರಲ್ಲೇ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತನ್ನು ಸ್ಥಾಪಿಸಿದರು. 1920ರಲ್ಲಿ ಧಾರವಾಡದ ಮೈಸೂರು ಸಂಸ್ಥಾನದ ನಿವೃತ್ತ ದಿವಾನ್ ವಿ. ಪಿ. ಮಾಧವರಾಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಂಸ್ಥೆಯು ಕನ್ನಡ ಮಾತನಾಡುವ ಜನರ ಪ್ರದೇಶವನ್ನೆಲ್ಲ ಸೇರಿಸಿ ಒಂದು ಸ್ವತಂತ್ರ ಪ್ರಾಂತ್ಯವನ್ನಾಗಿಸಬೇಕೆಂಬ ನಿರ್ಣಯವನ್ನು ಸ್ವೀಕರಿಸಲಾಯಿತು. ಇದರ ಫಲವಾಗಿ ಅದೇ ವರ್ಷ ನಾಗಪುರದಲ್ಲಿ ಸೇರಿದ ಕಾಂಗ್ರೆಸ್ ಮಹಾ ಅಧಿವೇಶನದ ಪ್ರಾಂತಿಕ ಕಾಂಗ್ರೆಸ್ ಸಮಿತಿಗಳ ರಚನೆಗೆ ಅವಕಾಶ ದೊರೆತಂತಾಯಿತು. ಕಡಪ ರಾಘವೇಂದ್ರರಾಯರು ಮತ್ತು ಶಾಂತಕವಿಗಳೆಂದೇ ಹೆಸರಾದ ಸಕ್ಕರಿ ಬಾಳಾಚಾರ್ಯರ ಪ್ರಯತ್ನದಿಂದಾಗಿ ನಾಗಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಕರ್ನಾಟಕದಿಂದ ಸುಮಾರು 800 ಜನಪ್ರತಿನಿಧಿಗಳು ಹೋದರು. ಅವರೆಲ್ಲರೂ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಾಗಿ ಒತ್ತಾಯಿಸಿ ಸಫಲರಾದರು. ಮುಂಬೈ ಕರ್ನಾಟಕದ 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿಯಿಂದ ಪ್ರತ್ಯೇಕಗೊಂಡು ಕರ್ನಾಟಕ ಪ್ರಾಂತ್ಯ ಕಾಂಗ್ರೆಸ್ ಸಮಿತಿಯು ಸ್ಥಾಪನೆಯಾಗಿ ಪ್ರತ್ಯೇಕ ಕರ್ನಾಟಕ ಕಾಂಗ್ರೆಸ್ ಘಟಕ ಬೇಕೆಂಬ ಕನ್ನಡ ಮತ್ತು ಕರ್ನಾಟಕದ ಪರ ಜನತೆಗೆ ಗೆಲುವು ದೊರೆತಂತಾಯಿತು.